ಹಾರ್ಡ್ ವರ್ಕ್ ಮಾಡಿರೋರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಏನ್ ಹೇಳ್ತೀರಾ ಸಿನಿಮಾದ ಬಗ್ಗೆ? ಥ್ಯಾಂಕ್ ಯು ಮೇಡಮ್, ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರೆ ನಮಗೆ. ಫಿಲಮ್ ಅಷ್ಟು ಬಿಲ್ಡಪ್ ಕೊಟ್ಟರೆ ಲಾಸ್ಟ್ ಬಿಲ್ಡಪ್ ಕೊಟ್ರಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಮೇಲೆ ಇರಲಿ, ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ, ಯಾಕಂದ್ರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾನೇ ಖುಷಿ ಆಗಿದೆ, ಯಾಕಂದ್ರೆ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಾಗ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿ ನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳಬಾರೋ ಶಿಖಂಡಿ ಅನ್ನೋ ಹೆಸರಿಗೂ ಅಥವಾ 7 ಜನ ಏನ್ ನೋಡ್ತಿದ್ರೆ ಇವ್ರಿಗೂ ನಮ್ಗೆ ಏನ್ ಸಂಬಂಧ? ನನ್ನ ಕತೆ ಇವ್ಗಳು ಹೇಗೆ ಬರ್ತಾರೆ ಅಥವಾ ನಾನು ಅವ್ರ ಕತೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟ್ ಆಗಿ ಸ್ಕ್ರೀನ್ ತಂದಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳ್ಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರಿಗೆ ಇತ್ತು. ಯಾಕಂದ್ರೆ ಈ ಶಿಖಂಡಿ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ, ಯಾರು ಭೀಷ್ಮ ಅಂತ ವ್ಯಕ್ತಿನ ಸೋಲ್ಸಕ್ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲ್ ಆಗಿ ಇಟ್ಕೊಂಡು ಮಾಡ್ತಾ ಇದೀವಿ. ನಾಳೆ ದಿವಸ ಅದಕ್ಕೆನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನ ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ನ್ಯಾಯ ಒದಗಿಸಕ್ ಆಗ್ಲಿಲ್ಲ ಅಂದ್ರೆ ಅಂತ ನನಗೂ ತುಂಬಾ ಭಯ ಆಯ್ತು. ಬಟ್ ಆದ್ರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಈಗ ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದ್ರ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೇಕು ತುಂಬಾ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಹ್ಯಾಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನ್ಗೆ ಏನ್ ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾರ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ರಿಗೆ ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕೆ ನಿಮ್ಮಿಂದ ಸೆಟ್ ತುಂಬಾನೇ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಮತ್ತೆ ಈ ಸಿನಿಮಾದ ಅನ್ನದಾತರು ಮತ್ತೆ ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಾನು ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗಲಿ ಎಲ್ಲಾಗಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಅವರಾಗ್ಲಿ ಮೇಡಮ್ ಅವರಾಗ್ಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದಾರೆ ಅಂದ್ರೆ ಬಹುಶಃ ಸರ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ. ಅದನ್ನ ನಿಮ್ಮ ಪ್ರೀತಿ ನಿಮ್ನೆಲ್ಲ ನಿಮ್ದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಯಲ್ಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂಥದ್ರಲ್ಲಿ ಹೊಸೊಬ್ರ ಮೇಲೆ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ನಿಮ್ಮ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇಯರ್ ದಯಾಣ, ಈ ಸಿನಿಮಾಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತೆ DOP ಸರ್, ಸ್ವಾಮಿ ಸರ್, ಏನಂದ್ರೆ ಈ ಸ್ವಾಮಿ ಸರ್ ಏನು ದಿನಾ ಜಗಳ ಆಡ್ತಾರೆ ಸರ್. ಸೆಟ್ಟಲ್ಲಿ ಬಂದು ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ? ರೀ ಹಂಗಲ್ಲ ಕಣ್ರಿ, ನಾನು ಹಿಂಗ್ ಅನ್ಕೊಂಡೆ ಕಣ್ರಿ, ಹಿಂಗ್ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದ್ ನೋಡಕ್ ಎಷ್ಟು ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ ಆಗಿ ಕೆಲಸ ಮಾಡ್ತಾರೆ ನೋಡಿ ತುಂಬಾನೇ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತೆ ಈ ಸಿನಿಮಾದಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾರೆ ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರದ್ಯುತನ್ ಸರ್, ನೀವು ಮ್ಯೂಸಿಕ್ ಫ್ಯಾನ್ ಆಗ್ಬಿಟ್ಟೆ ನಾನು. ಅದೇನು BGM ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ರಲ್ಲ ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಸ್ಟೆಂಟ್ ಮಾಡಿಸಿದ ಮಾರುತಿ ಮಾಸ್ಟರ್ ಅವ್ರು ಈ ಸಂಬಂಧ ನೆನಪಿಸ್ಕೋಬೇಕು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಭಿನ್ನವಾಗಿ ಫೈಟ್ ಮಾಡಿಸಿದ್ದಾರೆ. ಬಹುಶಃ ಇದ್ದವ್ರು ಯಾರು ಆ ಥರ ಪ್ರಯತ್ನ ಮಾಡಿದ್ವನೋ ಆ ರೀತಿ ತುಂಬಾ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತೆ ನಮ್ಮ ಜಗ್ಗು ಮಾಸ್ಟರ್ ಒಂದು ಒಳ್ಳೆ ಸ್ಟೆಪ್ ಹಾಕ್ಸಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಸರ್, ಥ್ಯಾಂಕ್ ಯು. ಮತ್ತೆ ಈ ಸಿನಿಮಾದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಂದ್ರೆ ಇಬ್ರು ಒಂದು ಹೇಗೆ ಸಿನಿಮಾಗೆ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ಮ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲ ಕಡೆ ಬಿಸಿ ಇರುವಂತ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿ ಎಲ್ಲ ಹತ್ರನು ಕೆಲಸ ಮಾಡಿ, ಎಲ್ಲ ಆಕ್ಟರ್ ಎಲ್ಲ ದೊಡ್ಡ ಆರ್ಟಿಸ್ಟ್ ಎಲ್ಲ ಕೆಲಸ ಮಾಡಿ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ನಾನೇನು ಅನ್ಕೊಂಡೆ ಬಂದಾಗ ಹೆಂಗಪ್ಪ ಇರೋ ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗ್ ಮಾತಾಡೋದು ಅಂತ ನಂಗೆ ತುಂಬಾನೇ ಭಯ ಆಯ್ತು. ಬಟ್ ಅದು ತುಂಬಾ ಒಂಥರ ಮಗು ಮನ್ಸಿರೋ ವ್ಯಕ್ತಿ ಅವರು. ನಂಗೆ ತುಂಬಾ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಲ್ಲ ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊ ಅಂತ ತುಂಬಾನೇ ನನ್ಗೆ ಸಜೆಸ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನೀ ನಮ್ಮ ಸಿನಿಮಾ ಬಂದ ಒಂಥರ ಆನೆ ಬಲ ಬಂದಂಗಾಯ್ತು. ಮತ್ತೆ ನಿಖಿಲ್ ಸರ್, ಅವರು ತೆಲುಗಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ. ಬಟ್ ಆದ್ರೆ ಕನ್ನಡ ಮಾತಾಡ್ತಾರೆ, ನೋಡ್ರೆ ಈಗ ಖುಷಿ ಆಗುತ್ತೆ.
ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವ್ರು ನೋಡಿ ನನಗೂ ಖುಷಿ ಆಗುತ್ತೆ. ಮತ್ತು ನನ್ನ ಅವರ ತಮ್ಮನ ಥರ ಟ್ರೀಟ್ ಮಾಡ್ತಾರೆ, ತುಂಬ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡಿಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತಿದ್ದ ಕಾರಣ ನಮ್ಮಮ್ಮ ಮತ್ತು ನಮ್ಮಣ್ಣ. ನನಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ನಾನು ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದೆ ನಮ್ಮಣ್ಣ ಮತ್ತು ನಮ್ಮಮ್ಮ ಮತ್ತು ನಮ್ಮಣ್ಣ. ಸಾರಿ, ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಏನೋ ಒಂದು ಕನ್ಸು ಕಾಣ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ರೆ ನಾನು ಗೆದ್ದರೆ ನನಗೆ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಬಂದು ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟೀಮ್ ಇದ್ರೆ ಖಂಡಿತ ಗೆಲ್ತಾರೆ ಅವ್ರಿಗೂ ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.